ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೈಕಾಲಜಿ ಆ್ಯಂಡ್ ಸೋಷಿಯಾಲಜಿ ಸಬ್ಜೆಕ್ಟ್ನಲ್ಲಿ. ಓಕೆ, ಸೊ ನೀವು ಈ 10 ಮಿನಿಟ್ಸ್ ವಿಡಿಯೋ ನೋಡಿದರೆ 100% ಸೈಕಾಲಜಿ ಮತ್ತು ಸೋಷಿಯಾಲಜಿ ಎಕ್ಸಾಮ್ ಪಾಸ್ ಆಗೇ ಆಗ್ತೀರಾ. ಓಕೆ, ಫಸ್ಟ್ ನಾವು ಸೈಕಾಲಜಿಯಲ್ಲಿ ಇಂಪಾರ್ಟೆಂಟ್ಸ್ ಕ್ವಶನ್ಸ್ ನೋಡೋಣ ಯಾವ್ಯಾವ ಬರ್ತವೆ ಅಂತ. ಓಕೆ, ಯೂನಿಟ್ ವೈಸ್ ಡಿವೈಡ್ ಮಾಡಿದ್ವಿ. ಫಸ್ಟ್ ಯೂನಿಟ್ 1ನಿಂದ ಇಂಟ್ರೊಡಕ್ಷನ್ ಟು ಸೈಕಾಲಜಿಯಲ್ಲಿ ನಿಮ್ಮ ಕ್ವಶನ್ ಯಾವಾಗ ಬರ್ಬೋದು ಅಂದರೆ ಡಿಫೈನ್ ಸೈಕಾಲಜಿ. ಓಕೆ, ಸೈಕಾಲಜಿ ಡೆಫಿನೇಷನ್ ಕೇಳ್ಬೋದು ಮತ್ತು ಎಕ್ಸ್ಪ್ಲೇನ್ ಇಟ್ಸ್ ನೇಚರ್ ಆ್ಯಂಡ್ ಸ್ಕೋಪ್. ನೇಚರ್ ಮತ್ತು ಸ್ಕೋಪ್ ಬಗ್ಗೆ ನಿಮಗೆ ಕ್ವಶನ್ ಬರ್ಬೋದು. ಸೈಕಾಲಜಿ ನೇಚರ್ ಹೇಗಿದೆ ಮತ್ತು ಸ್ಕೋಪ್ ಹೇಗಿದೆ ಅಂತ ಸಪ್ರೇಟ್ 4 ಮಾರ್ಕ್ಸಿಗೆ ಬರ್ಬೋದು, ಅಥವಾ ನಿಮಗೆ ಕಂಪ್ಲೀಟ್ ಕ್ವಶನ್ ಆಗೂ ಬರ್ಬೋದು. ನೆಕ್ಸ್ಟ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸೈಕಾಲಜಿ ಫಾರ್ ನರ್ಸಸ್? ಹೌದು, ಓಕೆ, ಅಂದರೆ ಸೈಕಾಲಜಿ ಇಂಪಾರ್ಟೆನ್ಸ್ ಯಾಕಿದೆ ನರ್ಸಸ್ಗಳಿಗೆ? ಓಕೆ, ಇಂಪಾರ್ಟೆನ್ಸ್ ಆಫ್ ಸೈಕಾಲಜಿ ಫಾರ್ ನರ್ಸಸ್. ಓಕೆ, ನಿಮಗೆ 4 ಮಾರ್ಕ್ಸಿಗೆ ಬರ್ಬೋದು ಇದು ಕ್ವಶನ್ ಕೂಡ. ಸೊ ನೆಕ್ಸ್ಟ್ ಯೂನಿಟ್ ಸ್ಟ್ರಕ್ಚರ್ ಆಫ್ ಮೈಂಡ್. ಓಕೆ, ನೆಕ್ಸ್ಟ್ ಯೂನಿಟ್ ಸ್ಟ್ರಕ್ಚರ್ ಆಫ್ ಮೈಂಡಲ್ಲಿ ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್ ಆಫ್ ಐಡಿ, ಈಗೋ, ಸೂಪರ್ ಈಗೋ. ಓಕೆ, ಸೊ ಇದರಲ್ಲಿ ಕ್ವಶನ್ ನಿಮಗೆ ಬಂದೇ ಬರುತ್ತೆ, ಐಡಿ, ಈಗೋ, ಸೂಪರ್ ಈಗೋ. ಓಕೆ, ಸೊ ಅದ್ರ ಕಾನ್ಸೆಪ್ಟ್ ಸಪ್ರೇಟಾಗಿ ಬರ್ಬೋದು. ಓಕೆ, ಅಥವಾ ಜಾಯಿಂಟ್ ಕ್ವಶನ್ ಕೂಡ ಬರ್ಬೋದು. ಡಿಫೈನ್ ದಿ ಕಾನ್ಸಿಯಸ್, ಪ್ರೀ ಕಾನ್ಸಿಯಸ್ ಆ್ಯಂಡ್ ಅನ್ಕಾನ್ಸಿಯಸ್ ಮೈಂಡ್. ಹೌದು, ಇದರಲ್ಲಿ ನಿಮ್ಗೊಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಕಾನ್ಸಿಯಸ್, ಪ್ರೀ ಕಾನ್ಸಿಯಸ್ ಮತ್ತು ಅನ್ಕಾನ್ಸಿಯಸ್ ಮೈಂಡ್ ಬಗ್ಗೆ ನಿಮಗೆ ಕೇಳ್ತಾರೆ. ಆ್ಯಂಡ್ ದೇರ್ ರೋಲ್ಸ್ ಇನ್ ಹ್ಯೂಮನ್ ಬಿಹೇವಿಯರ್. ಹ್ಯೂಮನ್ ಬಿಹೇವಿಯರಲ್ಲಿ ಅದರ ರೋಲ್ ಏನಿದೆ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಯೂನಿಟ್ ಸೈಕಾಲಜಿ ಆಫ್ ಹ್ಯೂಮನ್ ಬಿಹೇವಿಯರ್. ಓಕೆ, ಡಿಫೈನ್ ಸ್ಟ್ರೆಸ್. ಓಕೆ, ಸ್ಟ್ರೆಸ್ ಕ್ವಶನ್ ಬರುತ್ತೆ, ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಡಿಫೈನ್ ಸ್ಟ್ರೆಸ್, ಇಟ್ಸ್ ಸೋರ್ಸಸ್ ಆಫ್ ಸ್ಟ್ರೆಸ್ ಮತ್ತು ಮೆಥಡ್ಸ್ ಆಫ್ ಓವರ್ಕಮಿಂಗ್ ಸ್ಟ್ರೆಸ್. ಸೊ ಇದು ಕ್ವಶನ್ ಬರುತ್ತೆ ನಿಮಗೆ. ಓಕೆ, ಸೊ ಇದು ನಿಮಗೆ 6 ಮಾರ್ಕ್ಸಿಗೆ ಬರ್ಬೋದು. ಓಕೆ, ಅಥವಾ 7 ಮಾರ್ಕ್ಸಿಗೆ ಬರ್ಬೋದು. ಓಕೆ, 1+2+4 ಈ ಥರ ಬರ್ಬೋದು, ಅಥವಾ ಓನ್ಲಿ 4 ಮಾರ್ಕ್ಸಿಗೆ ಬರ್ಬೋದು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಫ್ರಸ್ಟ್ರೇಷನ್ ಆ್ಯಂಡ್ ಇಟ್ಸ್ ಸೋರ್ಸಸ್. ಹೌದು ಸರ್, ಫ್ರಸ್ಟ್ರೇಷನ್ ಕೂಡ ನಿಮಗೂ ಎಕ್ಸಾಮ್ನಲ್ಲಿ ಬರ್ಬೋದು. ಇದು ಕೂಡ ನಿಮಗೆ 7 ಮಾರ್ಕ್ಸಿಗೆ ಬರ್ಬೋದು, ಅಥವಾ 4 ಮಾರ್ಕ್ಸಿಗೆ ಬರ್ಬೋದು, ಮತ್ತು 1 ಮಾರ್ಕ್ಸಿಗೆ ಡೆಫಿನೇಷನ್ ಕೂಡ ಬರ್ಬೋದು. ಹೌ ಕ್ಯಾನ್ ಬಿ ಫ್ರಸ್ಟ್ರೇಷನ್ ಓವರ್ಕಮ್. ಓಕೆ, ಫ್ರಸ್ಟ್ರೇಷನಿಂದ ನೀವು ಹೊರಗಡೆ ಹೇಗೆ ಬರ್ತೀರಾ, ಓವರ್ಕಮ್ ಹೇಗೆ ಆಗ್ತೀರಾ ಅಂತ ಕ್ವಶನ್ ಬರ್ಬೋದು. ಡಿಫೈನ್ ಆ್ಯಟಿಟ್ಯೂಡ್. ಹೌದು ಸರ್, ಇದರಿಂದ ಕ್ವಶನ್ ಬರ್ಬೋದು. ಹೌ ಆ್ಯಟಿಟ್ಯೂಡ್ ಫಾರ್ಮ್ಡ್ ಆ್ಯಂಡ್ ವೈ ಈಸ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್ ಇಂಪಾರ್ಟೆಂಟ್ ಫಾರ್ ನರ್ಸಸ್. ಹೌದು ಸರ್, ಪಾಸಿಟಿವ್ ಆ್ಯಟಿಟ್ಯೂಡ್ ಇಂಪಾರ್ಟೆಂಟ್ ಯಾಕಿದೆ ನರ್ಸಸ್ಗಳಿಗೆ ಅಂತ ಕ್ವಶನ್ ಬರ್ಬೋದು. ನೆಕ್ಸ್ಟ್, ವಾಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಟಲಿ ಹೆಲ್ದಿ ಪರ್ಸನ್. ಹೌದು ಸರ್, ಇದು ಕೂಡ ಕ್ವಶನ್ ನಿಮಗೆ ಬರ್ಬೋದು. 4 ಮಾರ್ಕ್ಸಿಗೆ ಕ್ವಶನ್ ನಿಮಗೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಡಿಫೈನ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಡಿಸ್ಕಸ್ ಇಟ್ಸ್ ಇಂಪಾರ್ಟೆನ್ಸ್ ಫಾರ್ ನರ್ಸಸ್. ಹೌದು ಸರ್, ಅಡ್ಜಸ್ಟ್ಮೆಂಟ್ ನರ್ಸಿಂಗಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನೀವು ಅಡ್ಜಸ್ಟ್ಮೆಂಟ್ ಹೇಗೆ ಮಾಡ್ತೀರಾ, ಅದರ ಇಂಪಾರ್ಟೆನ್ಸ್ ಏನಿದೆ ಅದ್ರ ಬಗ್ಗೆ ನೀವು ಇದರಲ್ಲಿ ನೋಡಬೇಕು. ಓಕೆ, ನೆಕ್ಸ್ಟ್ ಲರ್ನಿಂಗ್ ಆ್ಯಂಡ್ ಕಾಗ್ನಿಷನ್. ಓಕೆ, ಲರ್ನಿಂಗ್ ಆ್ಯಂಡ್ ಕಾಗ್ನಿಷನಲ್ಲಿ ನಿಮಗೆ ಡಿಫೈನ್ ಲರ್ನಿಂಗ್, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್ ಆ್ಯಂಡ್ ಲಾಸ್. ಓಕೆ, ಸೊ ನಿಮಗೆ ಕ್ವಶನ್ ಬರ್ಬೋದು. ಸೊ ನಿಮಗೆ 4 ಮಾರ್ಕ್ಸಿಗೆ ಬರ್ಬೋದು, ಅಥವಾ ನಿಮಗೆ 7 ಮಾರ್ಕ್ಸಿಗೆ ಕೂಡ ಕ್ವಶನ್ ಬರ್ಬೋದು. ಓಕೆ, ಏನಂತ ಲರ್ನಿಂಗ್ ಅಂದರೆ ಏನು, ಮತ್ತು ಅದರ ಟೈಪ್ಸ್ ಏನಿದ್ದಾವೆ, ಮತ್ತು ಲಾಸ್. ನೆಕ್ಸ್ಟ್ ಡಿಸ್ಕಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್. ಹೌದು ಸರ್, ಕ್ವಶನ್ ನಿಮ್ಗೆ 4 ಮಾರ್ಕ್ಸಿಗೆ ಬರ್ಬೋದು, ಅಥವಾ ನಿಮಗೆ 7 ಮಾರ್ಕ್ಸಿಗೆ ಕ್ವಶನ್ ಬರ್ಬೋದು. ಮೆಥಡ್ಸ್ ಟು ಇಂಪ್ರೂವ್ ಮೆಮೊರಿ. ಓಕೆ, ಮೆಥಡ್ಸ್ ಟು ಇಂಪ್ರೂವ್ ಮೆಮೊರಿ. ಸೊ ಮೆಮೊರಿಯನ್ನು ಇಂಪ್ರೂವ್ ಮಾಡೋಕ್ಕೆ ನೀವು ಯಾವ್ಯಾವ ಮೆಥಡ್ಸ್ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ನೀವು ನೋಡಬೇಕು. ನೆಕ್ಸ್ಟ್ ಡಿಫೈನ್ ಪರ್ಸೆಪ್ಷನ್ ಆ್ಯಂಡ್ ಅಟೆನ್ಷನ್. ಪರ್ಸೆಪ್ಷನ್ ಅಂದರೆ ಏನು, ಅಟೆನ್ಷನ್ ಅಂದರೆ ಏನು, ಡೆಫಿನೇಷನ್ ಕೇಳ್ಬೋದು. ಎಕ್ಸ್ಪ್ಲೇನ್ ಎರರ್ಸ್ ಇನ್ ಪರ್ಸೆಪ್ಷನ್. ಹೌದು ಸರ್, ಎಕ್ಸ್ಪ್ಲೇನ್ ಎರರ್ಸ್ ಇನ್ ಪರ್ಸೆಪ್ಷನ್ ನಿಮಗೆ 4 ಮಾರ್ಕ್ಸಿಗೆ ಇದೆಲ್ಲ ಕೇಳ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಕ್ರಿಯೇಟಿವ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಫಾರ್ ನರ್ಸಸ್. ಓಕೆ, ಸೊ ಇದು ಕೂಡ ನಿಮಗೆ 4 ಮಾರ್ಕ್ಸಿಗೆ ಬರಬಹುದು. ಓಕೆ, ನೆಕ್ಸ್ಟ್ ಪರ್ಸ್ನಾಲಿಟಿ. ಓಕೆ, ನೆಕ್ಸ್ಟ್ ಯೂನಿಟ್ ಇದೆ 5 ಪರ್ಸ್ನಾಲಿಟಿ. ಡಿಫೈನ್ ಪರ್ಸ್ನಾಲಿಟಿ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಡೆವಲಪ್ಮೆಂಟ್. ಓಕೆ, ಪರ್ಸ್ನಾಲಿಟಿ ಅಂದರೆ ಏನು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ನಾವು ಇದರಲ್ಲಿ ಆನ್ಸರ್ ಮಾಡಬೇಕು. ಓಕೆ, ಇದು 4 ಮಾರ್ಕ್ಸಿಗೆ ಬರ್ಬೋದು, ಅಥವಾ ನಿಮಗೆ ಏನಂತೀವಿ 1 ಮಾರ್ಕ್ಸಿಗೆ ಪರ್ಸ್ನಾಲಿಟಿ ಅಂದರೆ ಏನು ಡೆಫಿನೇಷನ್ ಕೂಡ ಕೇಳ್ಬೋದು. ನೆಕ್ಸ್ಟ್ ಲಿಟ್ಸ್ ದಿ ಟೈಪ್ ಆಫ್ ಪರ್ಸ್ನಾಲಿಟಿ ಆ್ಯಂಡ್ ಡಿಸ್ಕಸ್ ದೇರ್ ಇಂಪಾರ್ಟೆನ್ಸ್ ಇನ್ ನರ್ಸಿಂಗ್. ಓಕೆ, ಸೊ ಯಾವ್ಯಾವ ಪರ್ಸ್ನಾಲಿಟಿ ಇರ್ತವೆ, ಸೊ ಅದ್ರ ಬಗ್ಗೆ ನೀವು ಇದರಲ್ಲಿ ಆನ್ಸರ್ ಬರೀಬೇಕು. ನೆಕ್ಸ್ಟ್ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸ್ನಾಲಿಟಿ ಡ್ಯೂರಿಂಗ್ ದಿ ಡಿಫರೆಂಟ್ ಏಜಸ್ ಗ್ರೂಪ್. ಓಕೆ, ಸೊ ಇಲ್ಲಿ ಯಾವ ಏಜಲ್ಲಿ ಯಾವ ಪರ್ಸ್ನಾಲಿಟಿ ಇದೆ ಅಂತ ಇವರು ಕೇಳ್ತಾ ಇದ್ದಾರೆ. ಓಕೆ, ಚೈಲ್ಡಲ್ಲಿ ಯಾವ
ಪರ್ಸ್ನಾಲಿಟಿ ಇದೆ, ಅಡೋಲಸೆಂಟ್ ಮತ್ತು ಅಡಲ್ಟ್ ಮತ್ತು ಏಜ್ಡ್. ಓಕೆ, ಓಲ್ಡ್ ಏಜ್ಡ್ ಪೀಪಲಲ್ಲಿ ಯಾವ ಥರ ಪರ್ಸ್ನಾಲಿಟಿ ಇರುತ್ತೆ ಅಂತ ಇವರು ಕೇಳ್ತಾ ಇದ್ದಾರೆ. ಸೊ ನೀವು ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಂಟೆಲಿಜೆನ್ಸ್. ಓಕೆ, ಸೈಕಾಲಜಿಯಲ್ಲಿ ಲಾಸ್ಟ್ ಯೂನಿಟ್ ಬರುತ್ತೆ ಇಂಟೆಲಿಜೆನ್ಸ್. ಓಕೆ, ಡಿಫೈನ್ ಇಂಟೆಲಿಜೆನ್ಸ್, ಎಕ್ಸ್ಪ್ಲೇನ್ ಇಟ್ಸ್ ಇಂಡಿವಿಜುವಲ್ ಡಿಫರೆನ್ಸಸ್. ಓಕೆ, ಇಂಟೆಲಿಜೆನ್ಸ್ ಅಂದರೆ ಏನು, ಅದರ ಇಂಡಿವಿಜುವಲ್ ಡಿಫರೆನ್ಸಸ್ ಇದ್ರ ಬಗ್ಗೆ ನೀವು ನೋಡ್ಕೊಳ್ಳಿ. ಓಕೆ, ವಾಟ್ ಆರ್ ದಿ ಮೆಥಡ್ಸ್ ಫಾರ್ ಮೆಜರಿಂಗ್ ಇಂಟೆಲಿಜೆನ್ಸ್. ಓಕೆ, ಮೆಜರಿಂಗ್ ಇಂಟೆಲಿಜೆನ್ಸ್. ಸೊ ನೀವು ಇಂಟೆಲಿಜೆನ್ಸ್ ಹೇಗೆ ಮೆಜರ್ ಮಾಡ್ತೀರಾ ಅಂತ ಇದರಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಯಾವ್ಯಾವ ಮೆಥಡಿಂದ ನೀವು ಇಂಟೆಲಿಜೆನ್ಸ್ ಮೆಜರ್ ಮಾಡ್ತೀರಿ ಅಂತ ಇವರು ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಡಿಸ್ಕಸ್ ದಿ ಯೂಸಸ್ ಆಫ್ ಇಂಟೆಲಿಜೆನ್ಸ್ ಇನ್ ನರ್ಸಿಂಗ್ ಪ್ರಾಕ್ಟೀಸ್. ಓಕೆ, ಸೊ ನೀವು ನರ್ಸಿಂಗ್ ಪ್ರಾಕ್ಟೀಸಲ್ಲಿ ಅಂದರೆ ನೀವು ಡ್ಯೂಟಿ ಮಾಡೋ ಟೈಮ್ ನೀವು ಇಂಟೆಲಿಜೆನ್ಸನ್ನು ಹೇಗೆ ಯೂಸ್ ಮಾಡ್ತೀರಿ ಅಂತ ಇವರು ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ತನಕ ನಿಮ್ಮದು ಸೈಕಾಲಜಿ ಮುಗೀತು. ಸೊ ನೆಕ್ಸ್ಟ್ ನಾವು ಸೋಷಿಯಾಲಜಿಯಲ್ಲಿ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದಾವೆ ಯೂನಿಟ್ ವೈಸ್ ನೋಡೋಣ. ಓಕೆ, ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಟು ದಿ ಸೋಷಿಯಾಲಜಿ. ಇದರಲ್ಲಿ ನಿಮ್ಮ ಕ್ವಶನ್ ಯಾವ್ದು ಬರ್ಬೋದು, ಸೋಷಿಯಾಲಜಿ ಡೆಫಿನಿಷನ್ ಕೇಳ್ಬೋದು. ಓಕೆ, ಮತ್ತು ಇಟ್ಸ್ ಸ್ಕೋಪ್ ಆಫ್ ಸೋಷಿಯಾಲಜಿ ನಿಮಗೆ 4 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್, ಹೌ ಈಸ್ ಅ ಸೋಷಿಯಾಲಜಿ ರಿಲೆವೆಂಟ್ ಟು ನರ್ಸಿಂಗ್ ಪ್ರಾಕ್ಟೀಸ್. ಓಕೆ, ಸೊ ನರ್ಸಿಂಗ್ ಪ್ರಾಕ್ಟೀಸಲ್ಲಿ ಸೋಷಿಯಾಲಜಿ ಯಾಕೆ ನೀವು ಓದ್ತೀರಾ ಅಂತ ಇದರಲ್ಲಿ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್, ಇಂಡಿವಿಜುವಲ್ ಆ್ಯಂಡ್ ಸೊಸೈಟಿ. ಇದರಲ್ಲಿ ನಿಮಗೆ ಏನು ಕ್ವಶನ್ಸ್ ಬರ್ತವೆ ಅಂದರೆ, ಡಿಸ್ಕಸ್ ದಿ ಸೋಷಲೈಸೇಷನ್ ಪ್ರೊಸೆಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಸೋಷಲೈಸೇಷನ್ ಪ್ರೊಸೆಸ್ ಇವರು ಕೇಳ್ತಾ ಇದ್ದಾರೆ ಮತ್ತು ಅದರ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಸೊ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಸೋಷಲೈಸೇಷನ್ ಹೇಗೆ ಪ್ರಭಾವ ಬೀಳುತ್ತೆ ಅಂತ ಇವರು ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ದಿ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಇಂಡಿವಿಜುವಲ್ ಇನ್ ಅ ಡೆಮೋಕ್ರೆಟಿಕ್ ಸೊಸೈಟಿ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಇಂಡಿವಿಜುವಲ್. ಒಂದು ವ್ಯಕ್ತಿ ಇದ್ದಾನೆ, ಅವ್ನ ರೈಟ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಇವರು ಕೇಳ್ತಾ ಇದ್ದಾರೆ ಇನ್ ಡೆಮೋಕ್ರೆಟಿಕ್ ಸೊಸೈಟಿ. ಅಂದರೆ ನಮ್ಮ ಇಂಡಿಯಾದಲ್ಲಿ ಅವ್ನು ಏನೇನು ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅದು ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ದಿ ಫ್ಯಾಮಿಲಿ. ಓಕೆ, ಫ್ಯಾಮಿಲಿಯಲ್ಲಿ ನಿಮಗೊಂದು ಕ್ವಶನ್ 7 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಜಾಸ್ತಿ ಅಂದರೆ ಜಾಸ್ತಿ ಇದೆ. ಓಕೆ, ಡಿಫೈನ್ ದಿ ಫ್ಯಾಮಿಲಿ ಆ್ಯಂಡ್ ಡಿಸ್ಕ್ರೈಬ್ ಇಟ್ಸ್ ಟೈಪ್ಸ್. ಓಕೆ, ಸೊ ಫ್ಯಾಮಿಲಿ ಅಂದ್ರೇನು, ಟೈಪ್ಸ್ ಅಂದ್ರೇನು ಕೇಳ್ಬೋದು. ನಿಮಗೆ ಸಪ್ರೇಟ್ 4 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ಏನಂತೀವಿ ಇದು ನಿಮಗೆ ಜಾಯಿಂಟ್ ಕ್ವಶನ್ ಅಂದರೆ ಕ್ವಶನ್ ನಿಮಗೆ ಡಿವೈಡೆಡ್ ಕ್ವಶನಲ್ಲಿ ಬರ್ಬೋದು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಅ ಫ್ಯಾಮಿಲಿ ಆ್ಯಂಡ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ದೆಮ್. ಹೌದು ಸರ್. ಓಕೆ, ಸೊ ಫಂಕ್ಷನ್ಸ್ ಆಫ್ ಫ್ಯಾಮಿಲಿ ಸೊ ಹೇಗೆ ಬರುತ್ತೆ ಅಂದರೆ, ಡಿಫೈನ್ ಫ್ಯಾಮಿಲಿ 1 ಮಾರ್ಕ್ಸಿಗೆ ಬರುತ್ತೆ, ಮತ್ತು ಡಿಸ್ಕ್ರೈಬ್ ಟೈಪ್ಸ್ ಅದು 3 ಮಾರ್ಕ್ಸಿಗೆ ಬರುತ್ತೆ, ಮತ್ತು 4 ಮಾರ್ಕ್ಸಿಗೆ ನಿಮಗೆ ಫಂಕ್ಷನ್ಸ್ ಆಫ್ ಫ್ಯಾಮಿಲಿ ಈ ಥರ ನಿಮಗೆ ಕ್ವಶನ್ ಬರ್ಬೋದು, ಅಥವಾ ಓನ್ಲಿ ಫಂಕ್ಷನ್ ಆಫ್ ಫ್ಯಾಮಿಲಿ ನಿಮಗೆ 4 ಮಾರ್ಕ್ಸಿಗೆ ಬರ್ಬೋದು, ಮತ್ತು ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ದೆಮ್ ಸೊ ಇದೆಲ್ಲ ನಿಮಗೆ ಲಾಂಗ್ ಎಸ್ಸೆಯಲ್ಲಿ ಬರ್ಬೋದು. ನೆಕ್ಸ್ಟ್, ಡಿಸ್ಕಸ್ ದಿ ಟೈಪ್ಸ್ ಆಫ್ ಮ್ಯಾರೇಜ್. ಹೌದು ಸರ್, ಇದು ಕೂಡ ಕ್ವಶನ್ ಬರುತ್ತೆ. ಓಕೆ, ಮ್ಯಾರೇಜ್, ಡಿಫೈನ್ ಮ್ಯಾರೇಜ್ ಅಂತಲೂ ಕೇಳ್ಬೋದು. ಓಕೆ, 1 ಮಾರ್ಕ್ಸಿಗೆ ಡಿಫೈನ್ ಮ್ಯಾರೇಜ್ ಆ್ಯಂಡ್ ಡಿಸ್ಕಸ್ ದಿ ಟೈಪ್ಸ್ ಆಫ್ ಮ್ಯಾರೇಜ್ ಇದು ಕೂಡ ನಿಮಗೆ ಕೇಳ್ಬೋದು. ಆ್ಯಂಡ್ ದೇರ್ ಮೆಡಿಕಲ್ ಆ್ಯಂಡ್ ಸೋಷಿಯೋಲಾಜಿಕಲ್ ಆಸ್ಪೆಕ್ಟ್. ಓಕೆ, ಮೆಡಿಕಲ್ ಮತ್ತು ಸೋಷಿಯೋಲಾಜಿಕಲ್ ಆಸ್ಪೆಕ್ಟ್ ಆಫ್ ಮ್ಯಾರೇಜ್ನು ನಿಮಗೆ ಕೇಳ್ಬೋದು 4 ಮಾರ್ಕ್ಸಿಗೆ. ಓಕೆ, ಅಥವಾ ನಿಮಗೆ 7 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ನೆಕ್ಸ್ಟ್, ಸೊಸೈಟಿ ಆ್ಯಂಡ್ ಸೋಷಿಯಲ್ ಪ್ರಾಬ್ಲಮ್ಸ್. ಓಕೆ, ಸೊ ಈ ಯೂನಿಟಲ್ಲಿ ನಿಮಗೆ ಕ್ವಶನ್ಸ್ ಯಾವ ಕೇಳ್ಬೋದು ಅಂದರೆ, ಡಿಫೈನ್ ಸೋಷಿಯಲ್ ಚೇಂಜ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಟ್. ಓಕೆ, ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸೋಷಿಯಲ್ ಚೇಂಜ್ ಈ ಥರ ನಿಮಗೆ ಕ್ವಶನ್ ಕೇಳ್ಬೋದು. ಓಕೆ, ಸೊ 4 ಮಾರ್ಕ್ಸಿಗೆ ಬರ್ಬೋದು, ಅಥವಾ 1 ಮಾರ್ಕ್ಸಿಗೆ ಕೂಡ ನಿಮಗೆ ಕ್ವಶನ್ ಬರ್ಬೋದು. ವಾಟ್ ಈಸ್ ಸೋಷಿಯಲ್ ಕಂಟ್ರೋಲ್ ಅಂದರೆ ಏನು, ಸೋಷಿಯಲ್ ಚೇಂಜ್ ಅಂದರೆ ಏನು, ಸೊ ನಿಮಗೂ ಕ್ವಶನ್ಸ್ ಬರ್ಬೋದು. ಓಕೆ, ಸೊ ಇಂಪಾರ್ಟೆಂಟ್ ಇದೆ. ಡಿಸ್ಕಸ್ ಇಟ್ಸ್ ಟೈಪ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಕಂಟ್ರೋಲ್. ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಕಂಟ್ರೋಲ್ ನಿಮಗೆ ಬರ್ಬೋದು, ಅಥವಾ ಟೈಪ್ಸ್ ಆಫ್ ಸೋಷಿಯಲ್ ಕಂಟ್ರೋಲ್ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಡೌರಿ ಸಿಸ್ಟಮ್. ಓಕೆ, ಡೌರಿ ಸಿಸ್ಟಮ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ 4 ಮಾರ್ಕ್ಸಿಗೆ ಬರ್ಬೋದು, ಅಥವಾ ಸಜೆಸ್ಟ್ ರೆಮಿಡಿಯಲ್ ಮೆಜರ್ಸ್ ಟು ಅಡ್ರೆಸ್ ಇಟ್. ಓಕೆ, ಸೊ ಡೌರಿಯನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಡಿಸ್ಕಸ್ ದಿ ಕಾಮನ್ ಸೋಷಿಯಲ್ ಪ್ರಾಬ್ಲಮ್ಸ್. ಓಕೆ, ಕಾಮನ್ ಸೋಷಿಯಲ್ ಪ್ರಾಬ್ಲಮ್ಸ್ ಸಚ್ ಆಸ್ ಜುವೆನೈಲ್ ಡೆಲಿಕ್ವೆನ್ಸಿ ಆ್ಯಂಡ್ ಓವರ್ ಪಾಪ್ಯುಲೇಷನ್. ಓಕೆ, ಸೊ ಜುವೆನೈಲ್ ಡೆಲಿಕ್ವೆನ್ಸಿ ಅಂದರೆ ಮಕ್ಕಳು ಏನು ಕ್ರೈಮ್ ಮಾಡ್ತಾರಲ್ಲ ಅದ್ರ ಬಗ್ಗೆ ನೀವು ಹೇಳಬೇಕು. ಓವರ್ ಪಾಪ್ಯುಲೇಷನ್ ಬಗ್ಗೆ ನೀವು ಇದರಲ್ಲಿ ಡಿಸ್ಕಸ್ ಮಾಡಬೇಕು, ಅಂದರೆ ಅದರಿಂದ ಏನೇನು ಪ್ರಾಬ್ಲಮ್ ಆಗ್ತವೆ ಅಂತ ನೀವು ಇದರಲ್ಲಿ ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್, ಕಮ್ಯುನಿಟಿ ಆ್ಯಂಡ್ ಕಲ್ಚರ್. ಓಕೆ, ಡಿಫೈನ್ ಕಮ್ಯುನಿಟಿ. ಸೊ ನಿಮಗೆ ಕ್ವಶನ್ ಬರ್ಬೋದು, ಕಮ್ಯುನಿಟಿ ಅಂದರೆ ಏನು, ಮತ್ತು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ರೂರಲ್ ಆ್ಯಂಡ್ ಅರ್ಬನ್. ಸೊ ಇಂಪಾರ್ಟೆಂಟ್ ಇದೆ, ರೂರಲ್ ಕಮಿಟಿ ಮತ್ತು ಅರ್ಬನ್ ಕಮಿಟಿ ಒಳಗಡೆ ಡಿಫ್ರೆನ್ಸಸ್ ಬರೀಬೇಕು. ಸೊ ಈಸಿ ಇದೆ, ಒಂದು ಸಾರಿ ನೀವು ಓದ್ಕೊಂಡ್ರೆ ನಿಮಗೆ ನೆನಪಿರುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲ್ಚರ್ ಆ್ಯಂಡ್ ಇಟ್ಸ್
ರೋಲ್ ಇನ್ ಶೇಪಿಂಗ್ ಸೊಸೈಟಿ. ಓಕೆ, ಕಲ್ಚರ್ ಅಂದರೆ ಏನು? ಓಕೆ, ನಿಮಗೆ ಡೆಫಿನೇಷನ್ ಕೇಳ್ಬೋದು. ಓಕೆ, ಕಲ್ಚರ್ ಅಂದರೆ ಏನು ಮತ್ತು ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಕಲ್ಚರ್ ನಿಮಗೆ 4 ಮಾರ್ಕ್ಸಿಗೆ ಬರ್ಬೋದು ಅಥವಾ ಹೆಚ್ಚಿಗೆ ನಿಮಗೆ ಕೂಡ ಬರ್ಬೋದು. ಓಕೆ, ರೋಲ್ ಆಫ್ ಕಲ್ಚರ್ ಇನ್ ಶೇಪಿಂಗ್ ದಿ ಸೊಸೈಟಿ. ಸೊ ನಿಮಗೆ 4 ಮಾರ್ಕ್ಸಿಗೆ ಇದೆಲ್ಲ ಕ್ವಶನ್ ಬರ್ಬೋದು. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫಸ್ಟ್ ಮಾಡೋ ಕೆಲಸ ಏನಂದರೆ ನೀವು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.